ಬೆಂಗಳೂರಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಮತ್ತಿಕೆರೆಯ ಜೆಪಿ ಪಾರ್ಕ್ನ ವೃಂದಾವನ ನಗರದಲ್ಲಿ 12 ವರ್ಷದ ಪ್ರವೀಣ್ ಎಂಬ ಬಾಲಕನ ಮೇಲೆ ನಾಯಿ ದಾಳಿ ಮಾಡಿದೆ. ಬಾಲಕನ ಬಲಗೈ ಕಚ್ಚಿ ಗಾಯಗೊಳಿಸಿದೆ. ಕೂಡಲೇ ಸ್ಥಳದಲ್ಲಿದ್ದವರು ಬಾಲಕನನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ. ಕೂಡಲೇ ಬಾಲಕನನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಿದ್ದು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾಗೆ ಹೋಗಬೇಕಾದ ಸ್ಥಿತಿ ಇದೆ. ಇನ್ನು ಸಾಕು ನಾಯಿ ಕಚ್ಚಿದರೂ ಮಾಲಕಿ ರಾಜೇಶ್ವರಿ ಯಾವುದೇ ಚಿಕಿತ್ಸೆ ಕೊಡಿಸಿಲ್ಲ. ನಾವು ಕೂಲಿ ಕೆಲಸ ಮಾಡಿಕೊಂಡಿರೋರು ಏನ್ ಮಾಡೋದು ಅಂತ ಬಾಲಕನ ತಾಯಿ ರೇಣುಕಾ ಅಳಲು ತೋಡಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ದೇವಂಗಿ ಗ್ರಾಮದಲ್ಲಿ ನಡೆದಂತಹ ಜೀಪ್ಗಳ ಆಫ್ ರೋಡ್ ರೇಸ್ನಲ್ಲಿ ಜೀಪ್ ಒಂದು ಪಲ್ಟಿಯಾಗಿದೆ. ಕಾಡಿನ ಮಧ್ಯದಲ್ಲಿ ನಡೆದಂತಹ ಆಫ್ ರೋಡ್ ರೇಸ್ ವೇಳೆ ಜೀಪ್ ಪಲ್ಟಿಯಾಗಿದೆ. ಈ ಘಟನೆಯಲ್ಲಿ ಇಬ್ಬರು ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತೀರ್ಥಹಳ್ಳಿಯ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿದಂತಹ ರೇಸ್ನಲ್ಲಿ ಈ ಅವಘಡ ಸಂಭವಿಸಿದ್ದು ಜೀಪ್ ಪಲ್ಟಿಯಾಗಿ ಗುಂಡಿಯೊಳಗೆ ಬಿದ್ದಂತಹ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ವ್ಯಕ್ತಿಯೊಬ್ಬನಿಗೆ ಮಹಿಳೆಯರು ಹೆಗ್ಗಾಮುಗ್ಗ ಥಳಿಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ನಲ್ಲಗುಟ್ಟಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಆನಂದ್ ಎಂಬಾತ ಶ್ರಾವಣಿ ಅನ್ನುವರ ಜೊತೆಗೆ ಲಿವಿಂಗ್ ಟುಗೆದರ್ನಲ್ಲಿದ್ದ. ಆದರೆ ಶ್ರಾವಣಿ ಆನಂದ್ ಜೊತೆ ಬ್ರೇಕಪ್ ಮಾಡಿಕೊಂಡು ಬೇರೆ ವಿವಾಹವಾಗಿದ್ದರು. ಆದರೆ ವಿವಾಹದ ಬಳಿಕವೂ ಶ್ರಾವಣಿ ಹಿಂದೆ ಬಿದ್ದು ಆನಂದ್ ಪೀಡಿಸ್ತಾ ಇದ್ದ. ಅಲ್ಲದೆ ಶ್ರಾವಣಿ ಜೊತೆ ಇದ್ದ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ. ಹೀಗಾಗಿ ಇಂದು ಕಟಮಾಚನಹಳ್ಳಿ ಗ್ರಾಮದ ಬಳಿ ಆನಂದ್ ಸಿಕ್ಕಿಬಿದ್ದು ಶ್ರಾವಣಿ ಕುಟುಂಬಸ್ಥರು ಹೆಗ್ಗಾಮುಗ್ಗ ಥಳಿಸಿದ್ದಾರೆ. ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ ಆರೋಪಿ ಮೇಲೆ ಫೈರಿಂಗ್ ಮಾಡಲಾಗಿದೆ. 6ನೇ ತಾರೀಕು ಹೆಬ್ಬಗೋಡಿ ಉದ್ಯಮಿ ಬಾಲಪ್ಪ ರೆಡ್ಡಿ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಡಲಾಗಿತ್ತು. ಆದರೆ ಹಣ ಕೊಡಲ್ಲ ಅಂದಾಗ ಬಾಲಪ್ಪನ ಕತ್ತು ಸೀಳಿ ಕೊಲೆ ಮಾಡಲಾಗಿತ್ತು. ಸದ್ಯ ಕೊಲೆ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆಂಧ್ರ ಮೂಲದ ರವಿ ಪ್ರಸಾದ್ ರೆಡ್ಡಿ ಎಂಬಾತನನ್ನ ಬಂಧಿಸಲಾಗಿತ್ತು. ನಿನ್ನೆ ರಾತ್ರಿ ಆರೋಪಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಈ ವೇಳೆ ಬೊಮ್ಮಸಂದ್ರ ಸ್ಮಶಾನದ ಬಳಿ ಆರೋಪಿಯ 2 ಕಾಲುಗಳಿಗೆ ಫೈರಿಂಗ್ ಮಾಡಲಾಗಿದೆ. ಸ್ಥಳಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇನ್ನು ಮೃತ ಬಾಲಪ್ಪ ರೆಡ್ಡಿ ಮೃತದೇಹ ಇಂದು ಬೊಮ್ಮಸಂದ್ರದ ಆರ್ಎಸ್ ಗಾರ್ಡೇನಿಯನ್ದಲ್ಲಿರುವಂತಹ ನಿವಾಸಕ್ಕೆ ಆಗಮಿಸಿದೆ. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ಬರೋಬ್ಬರಿ 1.30 ಕೋಟಿ ರೂಪಾಯಿ ವರ್ಗಾಯಿಸಿಕೊಂಡು ವಂಚನೆ ಮಾಡಲಾಗಿದೆ. ಹುಬ್ಬಳ್ಳಿಯ ಅಬ್ರಹಾಂ ಜಿ ವಂಚನೆಗೆ ಒಳಗಾದ ವ್ಯಕ್ತಿಯಾಗಿದ್ದಾರೆ. ದಿಯಾ ಖಾನ್ ಎಂಬ ವ್ಯಕ್ತಿಯಿಂದ ಕೃತ್ಯ ಎಸಗಿರುವ ಆರೋಪ ಕೇಳಿಬಂದಿದೆ. ಅಬ್ರಹಾಂಗೆ ಫೇಸ್ಬುಕ್ನಲ್ಲಿ ದಿಯಾ ಖಾನ್ ಪರಿಚಯವಾಗಿದ್ದ. ಮೆಸೆಂಜರ್ ಮೂಲಕ ಚಾಟ್ ಮಾಡಿ ಸ್ನೇಹ ಸಂಪಾದಿಸಿದ್ದ ದಿಯಾ ಖಾನ್ ನಂತರ ವಾಟ್ಸ್ಆಪ್ ನಂಬರ್ ಪಡೆದಿದ್ದ. ಬಳಿಕ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಣ ಹೂಡಿಕೆ ಮಾಡಿದರೆ ಹೆಚ್ಚು ಲಾಭ ಗಳಿಸಬಹುದು ಅಂತ ನಂಬಿಸಿ 1.30 ಕೋಟಿ ರೂಪಾಯಿ ಪಡೆದು ವಂಚನೆ ಮಾಡಿದ್ದಾನೆ. ಸದ್ಯ ಘಟನೆ ಸಂಬಂಧಪಟ್ಟಂಗೆ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಲ್ಲಿ ಹುಲಿಕಾಟ ಮುಂದುವರೆದಿದೆ. ಹುಣಸೂರು ತಾಲೂಕಿನ ಗದ್ದಿಗೆ ಸಮೀಪದ ಕಾಡು ಒಡ್ಡರಗೋಡಿ ಗ್ರಾಮದಲ್ಲಿ ಹುಲಿ ಓಡಾಟ ಹೆಚ್ಚಾಗಿದೆ. ಜಮೀನಲ್ಲಿ ಹುಲಿ ಹೆಜ್ಜೆ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ರೈತ ದನಗಹಳ್ಳಿ ಕೆಂಡಗಣಪ್ಪ ಜಮೀನಲ್ಲಿ ಹುಲಿ ಓಡಾಟದ ಗುರುತು ಕಂಡು ಗ್ರಾಮಸ್ಥರು ಭಯಗೊಂಡಿದ್ದಾರೆ. ಹೀಗಾಗಿ ಅರಣ್ಯ ಇಲಾಖೆಗೆ ಹುಲಿ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ. ಬೇಲೂರು ತಾಲೂಕಿನ ಬಿಕ್ಕೋಡು ಸುತ್ತಮುತ್ತಲೂ ವಾಸದ ಮನೆಗಳ ಬಳಿಗೆ ಕಾಡಾನೆಗಳು ಬರ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಇಂದು ಮುಂಜಾನೆ ಬೇಲೂರು ತಾಲೂಕಿನ ಜಗಬೋರನಹಳ್ಳಿಯಲ್ಲಿ ಕಾಣಿಸಿಕೊಂಡಿದ್ದಂತಹ ಭೀಮ ಮತ್ತು ಕ್ಯಾಪ್ಟನ್ ಆನೆಯ ನಡುವೆ ಕಾಳಗ ನಡೆದಿದ್ದು ಕಾಡಾನೆ ಭೀಮನ ದಂತ ಮುರಿದು ಹೋಗಿದೆ. ಇದರಿಂದ ಕೋಪಗೊಂಡಿರುವಂತಹ ಭೀಮ ಮನೆ ಬಳಿ ಇದ್ದಂತಹ ನೀರಿನ ಟ್ಯಾಂಕ್ ಪುಡಿ ಮಾಡಿದ್ದಾನೆ. ಇನ್ನು ದಂತ ಕಳೆದುಕೊಂಡಂತಹ ಭೀಮನ ಚಲನವಲನದ ಬಗ್ಗೆ ಅರಣ್ಯ ಅಧಿಕಾರಿಗಳು ನಿಗಾ ಇಟ್ಟಿದ್ದಾರೆ. ಡ್ರಮ್ ಪುಡಿ ಪುಡಿ ಹಾರೋಬೆಲೆ ಜಲಾಶಯದ ಹಿನ್ನೀರಲ್ಲಿ ಮುಳುಗಿ 2 ಕಾಡಾನೆ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕೂನೂರು ಗ್ರಾಮದಲ್ಲಿ ನಡೆದಿದೆ. ಕಳೆದ 3 ದಿನಗಳ ಹಿಂದೆ ಗ್ರಾಮದತ್ತ 3 ಕಾಡಾನೆಗಳು ಬಂದಿದ್ವು. ಈ ವೇಳೆ 2 ಕಾಡಾನೆಗಳು ಹಿನ್ನೀರಿಗೆ ಇಳಿದಿದ್ವು. ಆದರೆ ನೀರಿನ ಸತ್ತಿಗೆ ಸಿಲುಕಿ ನೀರಲ್ಲಿ ಮುಳುಗಿ 2 ಆನೆಗಳು ಸಾವನ್ನಪ್ಪಿವೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ.
ಕಬ್ಬಿನ ಗದ್ದೆಯಲ್ಲಿ ಬೆಂಕಿ ಹೊತ್ಕೊಂಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕೆಲಭಾವಿ ಗ್ರಾಮದಲ್ಲಿ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆಗೆ ಬೆಂಕಿ ಕಾಣಿಸಿಕೊಂಡಿದ್ದು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಚೇತನ ಸೋಮನಟ್ಟಿ ಮತ್ತು ಗೋಪಾಲ ಸೋಮನಟ್ಟಿ ಎನ್ನುವವರ ಕಬ್ಬು ಬೆಂಕಿಗಾಹುತಿಯಾಗಿದ್ದು ಕಟಾವಿಗೆ ಬಂದ ಕಬ್ಬು ಕಳೆದುಕೊಂಡು ಅನ್ನದಾತರು ಕಂಗಾಲಾಗಿದ್ದಾರೆ. ಇನ್ನು ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ದಾರೆ. ಈ ಘಟನೆ ಸಂಬಂಧ ದೊಡ್ಡವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಿಗೆ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಇಂದು ಭೇಟಿ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದಿಂದ ರಾಷ್ಟ್ರಪತಿಗಳಿಗೆ ಪೂರ್ಣಕುಂಭ ಸ್ವಾಗತ ಕೊಡಲಾಯಿತು. ಬಳಿಕ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಪಡೆದುಕೊಂಡಿದ್ದಾರೆ. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ ಜಿಲ್ಲಾಡಳಿತದ ಅಧಿಕಾರಿಗಳು ಸಾಥ್ ಕೊಟ್ಟರು. ಗುಜರಾತ್ನ ಎಟಿಎಸ್ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. 3 ಐಸಿಸ್ ಭಯೋತ್ಪಾದಕರನ್ನ ಅರೆಸ್ಟ್ ಮಾಡಲಾಗಿದೆ. ಅಹಮದಾಬಾದ್ನಲ್ಲಿ ಕಾರ್ಯಾಚರಣೆ ನಡೆಸಿ ಎಟಿಎಸ್ ಐಸಿಸ್ ಉಗ್ರರಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸ್ತಾ ಇದ್ದಂತಹ 3ರನ್ನ ಬಂಧಿಸಿದ್ದಾರೆ. ಇನ್ನು ಭಾರತದಲ್ಲಿ ಭಾರೀ ಪ್ರಮಾಣದ ದಾಳಿ ನಡೆಯಲು ಭಯೋತ್ಪಾದಕರು ಪ್ಲಾನ್ ಮಾಡಿದ್ರು ಎನ್ನಲಾಗಿದೆ. ಇನ್ನು ಸದ್ಯ ಆರೋಪಿಗಳನ್ನು ಬಂಧಿಸಿರುವಂತಹ ಅಧಿಕಾರಿಗಳು ಅವರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಿಹಾರದಲ್ಲಿ ನವೆಂಬರ್ 11ರಂದು 2ನೇ ಹಂತದ ಮತದಾನ ನಡೆಯಲಿದೆ. ಹೀಗಾಗಿ ಇಂದು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನವಾಗಿದ್ದರಿಂದ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಔರಂಗಾಬಾದ್ನ ಗೋಹಾದಲ್ಲಿ ಸಾರ್ವಜನಿಕರ ರ್ಯಾಲಿ ನಡೆಸಿದ್ದು ಈ ವೇಳೆ ಜನರನ್ನ ಉದ್ದೇಶಿಸಿ ಮಾತನಾಡಿದ ತೇಜಸ್ವಿ ಯಾದವ್, ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಯಾರೊಬ್ಬರಿಗೂ ನೌಕರಿ ಸಿಕ್ಕಿಲ್ಲ. ಹೀಗಾಗಿ ನೀವು ಈ ಬಾರಿ ಬದಲಾವಣೆ ತರಬೇಕಿದೆ. ಆರ್ಜೆಡಿ ಪಕ್ಷಕ್ಕೆ ನಿಮ್ಮ ಮತ ಕೊಡುವ ಮೂಲಕ ಹೊಸ ಬದಲಾವಣೆ ತರಲು ಅವಕಾಶ ನೀಡಬೇಕು ಅಂತ ಮನವಿ ಮಾಡಿಕೊಂಡರು. ಬಿಗ್ ಬಾಸ್ 11ರ ಸ್ಪರ್ಧಿ ಉಗ್ರ ಮಂಜು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಸಂಧ್ಯಾ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಪೀಣ್ಯದಲ್ಲಿ ಹೂ ಮುಡಿಸುವ ಶಾಸ್ತ್ರದ ಜೊತೆಗೆ ನಿಶ್ಚಿತಾರ್ಥ ನೆರವೇರಿದೆ. ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಸರಳವಾಗಿ ನಿಶ್ಚಿತಾರ್ಥ ನೆರವೇರಿದೆ. ರಿಲಯನ್ಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರು ತಿರುಮಲ ತಿರುಪತಿ ದೇಗುಲಕ್ಕೆ ಭೇಟಿ ನೀಡಿದರು. ತಿಮ್ಮಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ದೇಗುಲದ ವತಿಯಿಂದ ಮುಖೇಶ್ ಅಂಬಾನಿಯವರನ್ನ ಸನ್ಮಾನ ಮಾಡಲಾಯಿತು. ಇನ್ನು ಕೇರಳದ ಗುರುವಾಯೂರು ಕೃಷ್ಣನ ಸನ್ನಿಧಾನಕ್ಕೂ ಮುಖೇಶ್ ಅಂಬಾನಿ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟರು. ಗುರುವಾಯೂರು ದೇವಸ್ವಂ ಬೋರ್ಡ್ನ ಅಧ್ಯಕ್ಷ ವಿಕೆ ವಿಜಯನ್ ಅಂಬಾನಿಯವರನ್ನ ಬರಮಾಡಿಕೊಂಡರು. ಬಳಿಕ ಗುರುವಾಯೂರು ದೇವಸ್ವಂ ಬೋರ್ಡ್ ನಿರ್ಮಿಸಲು ಉದ್ದೇಶಿಸಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಮುಖೇಶ್ ಅಂಬಾನಿ 15 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟರು. ಹಾಗೆ ರಾಜಸ್ಥಾನದ ಪವಿತ್ರ ಸ್ಥಳ ನಾಥದ್ವಾರದ ಶ್ರೀನಾಥ್ ಜಿ ದೇವಸ್ಥಾನಕ್ಕೂ ಮುಖೇಶ್ ಅಂಬಾನಿ ಭೇಟಿ ಕೊಟ್ಟರು. ಶ್ರೀನಾಥ್ ಜಿ ದೇವಸ್ಥಾನಕ್ಕೆ 15 ಕೋಟಿ ದೇಣಿಗೆ ಕೊಟ್ಟರು. ಕ್ಷೇತ್ರಕ್ಕೆ ಬರುವ ಯಾತ್ರಿಕರಿಗೆ 100 ಕೊಠಡಿಗಳ ಸುಸಜ್ಜಿತ ಹಾಗೂ ಸುರಕ್ಷಿತ ಸೇವಾ ಸದನ ನಿರ್ಮಾಣದ ಭರವಸೆ ಕೊಟ್ಟರು. ದಸರಾ ಹಾಗೂ ದೀಪಾವಳಿ ಹಬ್ಬದ ಹಿನ್ನೆಲೆ ಮಲ್ಲೇಶ್ವರಂನ ಸುದರ್ಶನ್ ಸಿಲ್ಕ್ನಲ್ಲಿ ಲಕ್ಕಿ ಡ್ರಾ ಆಯೋಜನೆ ಮಾಡಲಾಗಿತ್ತು. ಹಬ್ಬದ ಸಂಭ್ರಮದಲ್ಲಿ ಸುದರ್ಶನ್ ಸಿಲ್ಕ್ನಲ್ಲಿ ಶಾಪಿಂಗ್ ಮಾಡಿದಂತಹ ಗ್ರಾಹಕರಿಗೆ ಲಕ್ಕಿ ಕೂಪನ್ಗಳನ್ನು ನೀಡಲಾಗಿತ್ತು. ಇವತ್ತು ಲಕ್ಕಿ ಕೂಪನ್ಗಳನ್ನು ತೆಗೆಯಲಾಗಿದ್ದು ಸುದರ್ಶನ್ ಸಿಲ್ಕ್ ರಾಯಭಾರಿ ನಿಶ್ವಿಕಾ ನಾಯ್ಡು ಅದೃಷ್ಟಶಾಲಿಗಳ ಹೆಸರು ಘೋಷಣೆ ಮಾಡಿದ್ರು. 10 ಗ್ರಾಂ ಬೆಳ್ಳಿ, 1 ಗ್ರಾಂ ಚಿನ್ನ ಮತ್ತು ಐಫೋನ್ ಅನ್ನು 15ಕ್ಕೂ ಹೆಚ್ಚು ಅದೃಷ್ಟವಂತ ಗ್ರಾಹಕರಿಗೆ ನೀಡಲಾಗಿದೆ. ಸುದರ್ಶನ್ ಸಿಲ್ಕ್ಸ್ ನಾನೇನು ಹೇಳೋದಿಲ್ಲ, ಅವರ ಒಂದು ವರ್ಷಾನ್ಗಟ್ಲೆ ಹೆಸರು ಮಾಡಿರೋ ಒಂದು ಹೆಸರೇ ಸಾಕು. ಅಂಡ್ ತುಂಬಾ ವರ್ಷದಿಂದ ತುಂಬಾ ಇಟ್ಸ್ ನೋನ್ ಫಾರ್ ಇಟ್ಸ್ ಕ್ವಾಲಿಟಿ. ಸೊ ಕ್ವಾಲಿಟಿಗೆ ಹೆಸರು ಮಾಡಿರೋಂಥ ಒಂದು ಸೀರೆ ಅಂಗಡಿಗೆ ನನ್ನನ್ನು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಆ್ಯಂಡ್ ಸೊ ಐ ವಾಂಟ್ ಟು ರಿಯಲಿ ಥ್ಯಾಂಕ್ ದೆಮ್ ಫಾರ್ ಕನ್ಸಿಡರಿಂಗ್ ಮೀ. ಆ್ಯಂಡ್ ನನಗೆ ತುಂಬಾ ಇಷ್ಟ, ನನಗೆ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಇಲ್ಲಿನ ಎಲ್ಲ ಒಂದು ಕ್ವಾಲಿಟಿ ಸ್ಯಾರೀಸು ಅಷ್ಟೇ ನಾವು ತುಂಬ ವರ್ಷ ಬಳಕೆ ಮಾಡ್ತೀವಿ. ಆ್ಯಂಡ್ ಹಾಕೊಂಡಿದ ತಕ್ಷಣ ನಮಗೊಂದು ಖುಷಿ ಕೊಡುತ್ತೆ. ಆ್ಯಂಡ್ ದೇ ಸೋ ಮಚ್ ಕ್ಲಾಸ್ ಆ್ಯಂಡ್ ರಿಚ್ನೆಸ್ ಇದೆ ಒಂದು ಸೀರೆಯಲ್ಲಿ. ಆ್ಯಂಡ್ ಎಲ್ಲರಿಗೂ ಎಲ್ಲ ರೀತಿಯಾದ ಬಜೆಟ್ ಫ್ರೆಂಡ್ಲಿ ಆಗಿರೋಂಥ ಒಂದು ಸ್ಟೋರ್ ಇದು. ಸೊ ಖಂಡಿತವಾಗ್ಲೂ ಎಲ್ಲರೂ ಮಲ್ಲೇಶ್ವರಂಗೆ ಬನ್ನಿ, ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ಗೆ ಬನ್ನಿ ಅಂತ ಕೇಳ್ಕೊತೀನಿ.